ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಳಿದಿರುವ ಚಪಾತಿ ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂತ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮನೆಯಲ್ಲೆಲ್ಲ ಇನ್ನು ಚಪಾತಿ ಬೇಡ ಇದೇ ಸಾಕು ಅಂತಾರೆ, ಅಷ್ಟು ರುಚಿಕರವಾಗಿರುತ್ತೆ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಇದಕ್ಕೋಸ್ಕರ ನೋಡಿಲ್ಲಿ ನಾನು 2 ಚಪಾತಿ ತಗೊಂಡಿದ್ದೀನಿ, ಒಳ್ಳೆ ಸಾಫ್ಟ್ ಆಗಿರುವಂತ 2 ಚಪಾತಿ. ಮೊದಲು ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಮೊದಲು ಒಂದು ಟೀ ಸ್ಪೂನ್ ನಷ್ಟು ಬಟರ್ ಹಾಕ್ತಾ ಇದ್ದೀನಿ, ಬೆಣ್ಣೆ ಹಾಕ್ತಾ ಇದ್ದೀನಿ. ಅದನ್ನ ಒಂದ್ಸಲ ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಫುಲ್ ಸ್ಪ್ರೆಡ್ ಮಾಡಿದ್ಮೇಲೆ ನೋಡಿ, ಟೊಮೆಟೊ ಈ ರೀತಿ ಮಧ್ಯಭಾಗದಿಂದ ಈ ರೀತಿ ತುಂಡು ಮಾಡಿಬಿಟ್ಟು ಈ ರೀತಿ ಹಾಕೋಬೇಕು. ಅಂದ್ರೆ ಇದನ್ನ ರೋಸ್ಟ್ ಮಾಡಬೇಕು ಈ ಬೆಣ್ಣೆಯಲ್ಲಿ. ನೋಡಿ 3 ಟೊಮೆಟೊ ತಗೊಂಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಬೇಯಲಿ ಅದು ಒಂದು ಸೈಡ್. ನೋಡಿ, ಒಂದ್ ಬದಿ ಬೆಂದ ಮೇಲೆ ಅದನ್ನ ಈ ರೀತಿ ತಿರುಗಿಸಿ ಹಾಕೊಳ್ಳಿ. ಈ ರೀತಿ 2 ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಬೆಂದು ಸಿಗ್ಬೇಕು. ಈ ಬೆಣ್ಣೆಯಲ್ಲಿ ನಾವು ಈ ರೀತಿ ಮಾಡೋದ್ರಿಂದ ಇದರ ರುಚಿ ಡಬಲ್ ಆಗುತ್ತೆ, ಅಥವಾ ನಮಗೆ ಬೇಯಿಸಿ ಕೂಡ ತಗೋಬಹುದು, ಆದ್ರೆ ರುಚಿ ಡಬಲ್ ಆಗುತ್ತೆ ಈ ರೀತಿ ಮಾಡಿದ್ರೆ. ನೋಡಿ, ಚೆನ್ನಾಗಿ ಬೆಂದು ರೆಡಿ ಆಗಿದೆ. ಇವಾಗ 2 ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಬೆಂದು ರೆಡಿ ಆಗಿದ್ರೆ ಹೊರಗಿರೋ ಸಿಪ್ಪೆ ಸರಿಯಾಗಿ ತೆಗಿಯೋದಿಕ್ಕಾಗಬೇಕು. ಇದನ್ನೊಂದು ಬೌಲಿಗೆ ಹಾಕ್ಬಿಟ್ಟು ಇನ್ನು ಇದು ಫುಲ್ ಆಗಿ ಆರ್ಬೇಕು, ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾವು ಇದನ್ನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ರಶ್ ಮಾಡಬೇಕು. ನೆಕ್ಸ್ಟ್ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ನಾನು ಸ್ವೀಟ್ ಕಾರ್ನ್, ಬೇಯಿಸಿದಂತಹ ಸ್ವೀಟ್ ಕಾರ್ನ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋದು ಚೀಸ್. ನಾನಿಲ್ಲಿ ಮೊಸರೆಲ್ಲ ಚೀಸ್ ತಗೊಂಡಿರೋದು, ನಿಮ್ಗೆ ಯಾವ್ದು ಬೇಕೋ ಅದು ಹಾಕೋಬಹುದು. ಅದನ್ನು ಚೆನ್ನಾಗಿ ತುರ್ದು ತಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ನಷ್ಟು ಪೆಪ್ಪರ್, ಆಮೇಲೆ ಅರ್ಧ ಟೀ ಸ್ಪೂನ್ ನಷ್ಟು ಚಾಟ್ ಮಸಾಲ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೂ ಪರವಾಗಿಲ್ಲ. ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಆಗಿ ಮಿಕ್ಸ್ ಆಗ್ಲಿ. ಓಕೆ, ನೋಡಿ ಇದು ರೆಡಿ ಆಗಿದೆ, ಫಿಲ್ಲಿಂಗ್ಸ್ ರೆಡಿ ಆಗಿದೆ, ಸೈಡ್ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಮೊಟ್ಟೆ. 2 ಮೊಟ್ಟೆ ತಗೊಂಡಿದ್ದೀನಿ ನಾನು. ಮೊಟ್ಟೆ ತಿನ್ನದವರಾಗಿದ್ರೆ ಈ ಸ್ಟೆಪ್ ಸ್ಕಿಪ್ ಮಾಡಬಹುದು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಅರಿಶಿನ ಹುಡಿ, ಆಮೇಲೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ಮಿಕ್ಸ್ ಆಗಿದೆ, ಇದು ಕೂಡ ಸೈಡ್ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಟೊಮೆಟೊ ಕೂಡ ಆರಿ ಇವಾಗ ರೆಡಿ ಆಗಿದೆ. ಕೈಯಲ್ಲಿ ಇದರ ಈ ರೀತಿ ಸಿಪ್ಪೆ ತೆಗಿಬೇಕು, ಹೊರಗಿರುವ ಸಿಪ್ಪೆಯನ್ನ ತೆಗ್ಬಿಡಿ. ಎಲ್ಲ ಕೂಡ ತೆಗೆದು ರೆಡಿ ಆಗಿದೆ. ಇನ್ನು ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಜಜ್ಜಬೇಕು. ನೋಡಿ, ಈ ರೀತಿ ಒಂದು ಗ್ಲಾಸ್ ಉಪಯೋಗಿಸೋ, ಸ್ಮ್ಯಾಶರ್ ಉಪಯೋಗಿಸೋ ಈ ರೀತಿ ಜಜ್ಕೊಳ್ಳಿ. ನೋಡಿ, ಪೇಸ್ಟ್ ಈ ರೀತಿ ಇರಬೇಕು, ಸ್ವಲ್ಪ ಕ್ರಶ್ ಆಗಿ ನೋಡಿ ಈ ರೀತಿ ಇರಬೇಕು. ಟೊಮೆಟೊ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ, ಇದು ಕೂಡ ಸೈಡ್ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಸಾಸ್ ಪಾನ್ ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ನಷ್ಟು ಹಾಕೊಂಡಿದ್ದೀನಿ, ಅದು ಬಿಸಿ ಆಗ್ಲಿ. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ನಷ್ಟು ಸಣ್ಣಕ್ಕೆ ತುಂಡು ಮಾಡಿಟ್ಟಂತಹ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಈ ತುಪ್ಪದಲ್ಲಿ ಫ್ರೈ ಆಗ್ಬೇಕು, ತುಪ್ಪ ಅಲ್ಲ ಬೆಣ್ಣೆಯಲ್ಲಿ. ಇನ್ನು ಇದಕ್ಕೆ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ರೆಡಿ ಮಾಡಿಟ್ಟಂತಹ ಟೊಮೆಟೊ ಪೇಸ್ಟ್ ಇದೆಯಲ್ವಾ, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈ ರೀತಿ ನೋಡಿ, ಸೂಪರ್ ಆಗಿರುತ್ತೆ ಈ ರೀತಿ ಮಾಡಿದ್ರೆ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ನಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ. ಸಾಸ್ ಅಥವಾ ಕೆಚಪ್ ಯಾವ್ದು ಹಾಕೋಬಹುದು. ಇನ್ನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಒರೆಗಾನೋ ಇಲ್ಲ ಅಂದ್ರೆ ಇದು ತುಳಸಿ ಹಾಕೊಂಡ್ರು ಆಗ್ಬಹುದು. ಎಲ್ಲ ಕೂಡ ಹಾಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ, ಕಾಳು ಮೆಣಸಿನ ನೋಡಿ 1/4 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಜಾಸ್ತಿ ಹುಳಿ ಇದ್ರೆ ಮಾತ್ರ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸಬಹುದು. ನಾನಿಲ್ಲಿ ಸೇರಿಸ್ತಾ ಇಲ್ಲ, ಕರೆಕ್ಟ್ ಆಗಿದೆ. ಆದ ಕಾರಣ ನೋಡಿ, ಒಂದು ಹೋಮ್ ಮೇಡ್ ಪಿಜ್ಜಾ ಸಾಸ್ ಕೂಡ ರೆಡಿ ಆಗಿದೆ ಇಲ್ಲಿ. ನೆಕ್ಸ್ಟ್ ಅದೇ ಪ್ಯಾನ್ ನಾನಿಲ್ಲಿ ಬಿಸಿ ಮಾಡ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಬೆಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ಮೊಟ್ಟೆ ಕೂಡ ಹಾಕ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ನಾವಿಲ್ಲಿ ತೆಗೆದಿಟ್ಟಂತಹ ಚಪಾತಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಸೈಡ್ ಅಲ್ಲಿರುವ ಎಕ್ಸ್ಟ್ರಾ ಮೊಟ್ಟೆಯನ್ನೆಲ್ಲ ತೆಗಿಬೇಕು. ನೋಡಿ, ಇನ್ನು ಇದನ್ನ ತಿರುಗಿಸಿ ಹಾಕೊಳ್ಳುವಾಗ ಸ್ವಲ್ಪ ಬೆಣ್ಣೆ ಕೂಡ ಹಾಕೊಳ್ಳಿ. ನೆಕ್ಸ್ಟ್ ಈ ಭಾಗಕ್ಕೂ ಸಿಗ್ಬೇಕಲ್ವಾ, ಅದಕ್ಕೋಸ್ಕರ. ಇನ್ನು ಎಕ್ಸ್ಟ್ರಾ ಇರುವ ಮೊಟ್ಟೆಯನ್ನೆಲ್ಲ ತೆಗ್ಬೇಡಿ, ಅದು ನಮಗೆ ಬೇಕು. ಅದರ ಮೇಲ್ಗಡೆ ನೋಡಿ, ನಾವು ಅವಾಗ ರೆಡಿ ಮಾಡಿಟ್ಟಂತ ಪಿಜ್ಜಾ ಸಾಸ್ ಇದೆಯಲ್ವಾ, ಆ ಸಾಸ್ ಹಾಕ್ಬೇಕು. ಅದರಿಂದ ಸ್ವಲ್ಪ ತೆಗ್ಬಿಟ್ಟು ಇನ್ನೊಂದು ಚಪಾತಿ ಮೇಲ್ಗಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ. ಅವಾಗ 2 ಬದಿಗೂ ಕೂಡ ಸಿಗುವಾಗ ತಿನ್ನುವಾಗ ಚೆನ್ನಾಗಿರುತ್ತೆ. ನೋಡಿ, ತುಂಬಾ ರುಚಿಯಾಗಿರುವಂತಹ ಸಾಸ್ ಇದು. ನೆಕ್ಸ್ಟ್ ನೋಡಿ, ನಾವು ಚೀಸ್ ಕಾರ್ನ್ ಎಲ್ಲ ತಗೊಂಡಿದೀವಲ್ವಾ, ಅದರ ಮಿಕ್ಸ್ ಕೂಡ ಇದರ ಮೇಲ್ಗಡೆ ಫುಲ್ ಆಗಿ ಹಾಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ನೋಡಿ,
ಈ ರೀತಿ ಮಾಡ್ಕೊಟ್ರೆ ಮಕ್ಕಳೆಲ್ಲ ಪಿಜ್ಜಾ ಬೇಕು ಅಂದ್ರೆ ಈ ರೀತಿ ಮಾಡಬಹುದು ಉಳಿದಿರುವ ಚಪಾತಿಯಲ್ಲಿ. ಆಮೇಲೆ ನಾವು ಆವಾಗ ತೆಗೆದಿಟ್ಟಂತಹ ಮೊಟ್ಟೆ ಇದೆಯಲ್ವಾ ಅದನ್ನ ಕೂಡ ಹಾಕೊಂಡು ಇನ್ನೊಂದು ಚಪಾತಿ ಇದ್ರ ಮೇಲ್ಗಡೆ ಹಾಕೊಳ್ಳಿ. ಸ್ವಲ್ಪ ಬೆಣ್ಣೆ ಕೂಡ ಮೇಲ್ಗಡೆ ಹಾಕ್ಬಿಟ್ಟು ತಿರುಗಿಸಿ ಹಾಕೊಂಡು ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ವಾವ್, ಸೂಪರ್ ಆಗಿರುವಂತ ಒಂದು ಹೋಮ್ ಮೇಡ್ ಪಿಜ್ಜಾ ಇಲ್ಲಿ ರೆಡಿ ಆಗಿದೆ ನೋಡಿ. ಓಕೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನೊಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿಯಾಗಿ ಇದನ್ನ ತಿನ್ಬೇಕು. ಯಾಕಂದ್ರೆ ಈ ಚಪಾತಿ ಎಲ್ಲ ಸ್ವಲ್ಪ ರೋಸ್ಟ್ ಆಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನುವಾಗ ಬೆಣ್ಣೆ ಎಲ್ಲ ಕೂಡ ಟೇಸ್ಟ್ ಹೇಳೋದಿಕ್ಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಚಪಾತಿ ಎಲ್ಲ ಉಳ್ದ್ಬಿಟ್ರೆ ಈ ರೀತಿ ಮಾಡಿ ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಎಲ್ರಿಗೂ ಇಷ್ಟ ಆಗ್ಬೋದು. ಇದು ಅಷ್ಟು ರುಚಿಯಾಗಿರುವಂತ ಒಂದು ಹೆಲ್ದಿ ಆಗಿರುವಂತ ಒಂದು ಪಿಜ್ಜಾ ಕೂಡ. ನೋಡಿ, ವಾವ್, ಸೂಪರ್ ಆಗಿರುವಂತಹ ಪಿಜ್ಜಾ ರೆಸಿಪಿ ಇಲ್ಲಿ ರೆಡಿ ಆಗಿದೆ. ಅದು ಚಪಾತಿಯಲ್ಲಿ ಮಾಡಿರುವಂತಹ ಪಿಜ್ಜಾ. ನೋಡಿ, ಚೀಸ್ ಎಲ್ಲ ಹೊರಗಡೆ ಬರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಲೈಕ್ ಮಾಡಿ, ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.